ಹಂಪಿಯಲ್ಲಿ ಮುಖ್ಯವಾಗಿ ಮೂಲಭೂತಗಳ ಸೌಕರ್ಯ ತುಂಬಾ ಕಮ್ಮಿ. ಬಂದಂತಹ ಪಬ್ಲಿಕ್ಗಳಿಗೆ ಟಾಯ್ಲೆಟ್ ಇಲ್ಲ, ಆಮೇಲೆ ಬಸ್ ಸ್ಟ್ಯಾಂಡ್ ಇಲ್ಲ, ಆಮೇಲೆ ಬಂದಂತವರಿಗೆ ಉಳ್ಕೊಳ್ಳಿಕ್ಕೆ ರೂಮ್ಗಳು ಅಂತ ವ್ಯವಸ್ಥೆಗಳಿಲ್ಲ. ಇದನ್ನೆಲ್ಲ ಸ್ವಲ್ಪ ಅಭಿವೃದ್ಧಿ ಪಡಿಸಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಟೂರಿಸ್ಟ್ಗಳು ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ ಅಂತ. We want to protect our monuments to the future generation. If we demolish them, there was no history for the men. Therefore, we want to protect as it is now. We are neglect those monuments because the government is not give the more interest. They will give the little interest. Therefore, we ask to peoples to protect our history. Then our future will be know what is the Hampi. Glorious capital was in Hampi. ಇಂತಹ ಜಾಗಗಳನ್ನ ನಾವು ಅತಿ ಹೆಚ್ಚು ಸಂರಕ್ಷಣೆ ಮಾಡಬೇಕು. ಬಂದಂತವರು ಅದನ್ನ ಧಾರ್ಮಿಕ ದೃಷ್ಟಿಯಿಂದ, ಐತಿಹಾಸಿಕ ದೃಷ್ಟಿಯಿಂದ ನೋಡಿ ಅದನ್ನ ಉಳಿಸ್ತಾ ಹೋದ್ರೆ ಮುಂದಿನ ಪೀಳಿಗೆಗಳಿಗೆ, ಅಂದ್ರೆ ನೆಕ್ಸ್ಟ್ ಜನರೇಷನ್ಗೆ ನಾವು ಅದನ್ನ ಉಳಿಸಬಹುದು. ಕೆಲವೊಂದ್ ಸಾರ್ತಿ ಪೇಪರ್ಲೆಲ್ಲ, ಟಿವಿಲೆಲ್ಲ ನೋಡ್ತಾ ಇರ್ತೀವಿ, ಯಾರೋ ಮಾನ್ಯುಮೆಂಟ್ಸ್ ನೋಡಕ್ ಬಂದಿರ್ತಾರೆ, ಅದ್ರ ಮೇಲೆ ಏನೋ ಕಲ್ಲಿಂದ ಕೆತ್ತೋದು ಅಥವಾ ಕಂಬಗಳನ್ನ ಬೆಳೆಸೋದು. ನಾವು ಮತ್ತೆ ಅದನ್ನ ರೀಬಿಲ್ಡ್ ಮಾಡೋದು ಕಷ್ಟದ ಕೆಲಸ. ಮಾಡಿರೋದನ್ನೇ ನಾವು ಹಾಳು ಮಾಡದೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು